ಡೈಲಿ ನನಗಿದ್ದರೆ ಎಣ್ಣೆ ಬೇಕಾಗಿತ್ತು. ಡೈಲಿ ನಂಗೆ 2,000-3,000 ಬೇಕಾಗಿತ್ತು. ನಾವು ನಮ್ಮ ಹುಡುಗರೆಲ್ಲ ಹೋಗಿ ಹುಡ್ಕೊಂಡೇ ಇರ್ತಾ ಇದ್ವಿ. ಯಾರು ಎಣ್ಣೆ ಡ್ರಿಂಕ್ಸ್ ಮಾಡೋರಿದ್ರೆ ಇಲ್ಲಿ ಬನ್ನಿ, ಚೆನ್ನಾಗಾಯ್ತೀರಾ, ಕುಡಿಯೋದು ಬಿಡ್ತೀರಾ, ಫ್ಯಾಮಿಲಿ ಚೆನ್ನಾಗಿರುತ್ತೆ. ಮುಂಚೆ ತುಂಬಾ ಕುಡಿತಾ ಇದ್ರು, ಇವಾಗ ಬಿಟ್ಬಿಟ್ಟಿದ್ರು. ಮುಂಚೆ ಗಲಾಟೆ ಮಾಡ್ತಾ ಇದ್ರು ಅಂದ್ರೆ ಅಷ್ಟೊಂದೆಲ್ಲ ಇವಾಗ ಚೆನ್ನಾಗಿದ್ದಾರೆ. ಇವ್ರ ನೋಡಿದ್ರೇನೆ ಗೊತ್ತಾಗುತ್ತಲ್ಲ, ಇವ್ರಿಂದನೇ ತುಂಬಾ ಚೇಂಜಸ್ ಆಗುತ್ತೆ. ಫಸ್ಟ್ ಕುಡಿತಿಲ್ಲ, ಫಸ್ಟ್ ತಗೊಂಡಿಂದಲೂ ಕುಡಿದಿಲ್ಲ. ಇವಾಗ ಬಿಡಿ ಸಂಜೆವ್ರಿಗೆ ಅದೇ ಕೆಲಸ. ಹೌದಾ? ಇವಾಗ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಒಟ್ಟಿನಲ್ಲಿ ಕುಡಿಬೇಕಂತ. ಇನ್ನು ಮುಂದೆ ಗೊತ್ತಿರುತ್ತೆ. ಕುಡಿಬೇಡಂತ ಮನಸ್ಸಿಗೆ ಕುಡಿಬೇಕಂತ ಅನಿಸ್ತಾ ಇಲ್ಲ ಈಗ ನನಗೆ. ಒಟ್ಟಿಗೆ ಕುಡಿತಾ ಇಲ್ಲ. ಒಟ್ಟಿನಲ್ಲಿ ಆಗೋದು ಖರ್ಚಿಗೆ ಎಷ್ಟು ಕುಡಿಬೇಕಾದ್ರೆ ಇಷ್ಟ ಆಗೋದು ಗೊತ್ತಿಲ್ಲ. ಟೇಟಾಗೋರು ಕುಡಿತಾ ಇರೋದು. ಖುಷಿನೇ, ಮನಸ್ಸಲ್ಲಿ ಅಪೂರ್ವವಾಗಿದೆ, ಚೆನ್ನಾಗಿದ್ದೀವಿ, ಅಂತೇನು ತೊಂದರೆ ಇಲ್ಲ, ಆ್ಯಕ್ಟಿವ್ ಆಗಿದ್ದೀವಿ. ಅವಾಗ ಅದ್ರ ಮೇಲೆ ಏನೋ ಅಷ್ಟೇ. ಈಗೇನಾಗೋದೇನಿಲ್ಲ. ಯಾರು ಜಾಸ್ತಿ ಕುಡಿಯೋಂಗಿದ್ರೆ, ಅದ್ರ ಮೇಲೆ ಅಡಿಟ್ ಆಗಿದ್ರೆ ಇಲ್ಲಿ ಬಂದು ಒಂದ್ಸಲ ಭೇಟಿ ಕೊಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ, ಸಮಸ್ಯೆಗಳೆಲ್ಲ ತೀರುತ್ತೆ. ಇಲ್ಲಿ ಬಂದ್ರೆ ಒಳ್ಳೆ ಚೆನ್ನಾಗುತ್ತೆ. ಅವ್ರಿಗೂ ಫ್ಯಾಮಿಲಿ ಗಂಡ ಹೆಂಡತಿ ಜೊತೆ ಯಾವ್ದು ಕಿತ್ತಾಟ ಬಟ್ಟೆ ಇಲ್ಲ, ಚೆನ್ನಾಗಿ ನಡೀತೆ. ಯಾರಾದ್ರೂ ತುಂಬಾ ಕುಡಿತಾ ಇದ್ರೆ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ನಮ್ಮ ಹಸ್ಬೆಂಡ್ ಬಿಟ್ಟಿದ್ದಾರೆ, ನೀವು ಬಂದ್ರೆ ಕುಡಿಯೋದು ಬಿಡ್ಬೋದು. ತುಂಬಾ ಜನ ಕುಡಿತಾ ಇರ್ತೀರಲ್ಲ, ಇನ್ನೊಂದ್ಸರಿ ಬಂದು ನೋಡ್ಸೋ, ನಿಮ್ಗೆ ಖುಷಿ ಆಗತ್ತೆ. ಒಂದ್ಸರಿ ಬಂದ ತಕ್ಷಣ ಗೊತ್ತಾಗುತ್ತೆ ನಿಮ್ಗೂ ಏನು. ವರ್ಷದಿಂದ ಎಣ್ಣೆ ಕುಡಿತಾ ಇದೆ. ಈಗ ಇಲ್ಲಿ ಕಾಟಾರಮ್ಮ ದಸರಾ ಬಂದ್ಮೇಲೆ ಕುಡಿಯೋದನ್ನ ಬಿಡ್ಬಿಟ್ಟಿದ್ವಿ. 5 ವರ್ಷದಿಂದ ಎಣ್ಣೆ ಕುಡಿತಾ ಇದ್ವಿ. ಇಲ್ಲಿ ಬಂದ ಮೇಲೆ 4 ವಾರದಿಂದ ಈಚೆಗೆ ಎಣ್ಣೆ ಬಿಟ್ಟಿದ್ದೀವಿ. ಸಂಪೂರ್ಣ ಬಿಟ್ಟಿದ್ದೀವಿ. ಖುಷಿಯಾಗಿದ್ದೀನಿ. ಫ್ಯಾಮಿಲಿ ಜೊತೆ ಚೆನ್ನಾಗಿ. ಒಂದು 5-6 ಕ್ವಾರ್ಟರ್ ಆಗ್ತಿತ್ತು ಸರ್. ಬೆಳಗ್ಗೆಯಿಂದ ಸ್ಟಾರ್ಟ್ ಸರ್. ಇಲ್ಲಿ ಬಂದು ಎಷ್ಟನೇ ವಾರಕ್ಕೆ ಬಿಟ್ರಿ? ಇದು 5ನೇ ವಾರ ಸರ್. ಹಾ ಸರ್. ಅಂದ್ರೆ ಎಷ್ಟನೇ ವಾರಕ್ಕೆ ಬಿಟ್ರಿ ಇಲ್ಲಿ ಎಷ್ಟನೇ ವಾರಕ್ಕೆ ಅಂದ್ರೆ ಫಸ್ಟ್ನೇ ವಾರದಿಂದ ಅದು ಕಂಟಿನ್ಯೂ ಇಲ್ಲ ಸರ್. ದಿನಕ್ಕೆ 1,000 ರೂಪಾಯಿ ಹೋಗುತ್ತೆ ಸರ್. ನಾನು ಬೇರೆ ಕೆಲಸ ಮಾಡ್ತೀನಿ ಸರ್. ಇಲ್ಲಿಗೆ ಬಂದು ಬಿಡ್ತೀನಿ ಎಣ್ಣೆ ಹೊಡೆಯೋದು. 1,000 ರೂಪಾಯಿ ಖರ್ಚು ಮಾಡ್ತಿದ್ದೆ. ಇಲ್ಲಿಗೆ ಬಂದು ಒಳ್ಳೇದಾಗಿದೆ ಸರ್. ಇವಾಗ ಚೆನ್ನಾಗಿದ್ದೀರಲ್ಲ? ಈಗ ಚೆನ್ನಾಗಿದೆ. ಫ್ಯಾಮಿಲಿ ಏನು ತೊಂದರೆ ಇಲ್ಲ ಸರ್. ಈಗ ಆರಾಮಿದ್ದೀವಿ ಸರ್.